ومن أحسن قولا ممن دعا إلى الله وعمل صالحا وقال إنني من المسلمين. أعوذ بالله من الشيطان الرجيم. بسم الله الرحمن الرحيم. وما خلقت الجن والإنس إلا ليعبدون. رب اشرح لي صدري ويسر لي أمري واحلل عقدة من لساني يفقهوا قولي. ربي زدني علما. ಸಮಗ್ರವಾಗಿ ದಯೆ ತೋರುವವನು, ವಿಶೇಷವಾಗಿ ದಯೆ ತೋರುವವನು ಆದ ಅಲ್ಲಾಹ ನಾಮದಿಂದ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಮಹಾವಿದ್ವಾಂಸರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಇಸ್ಲಾಮಿ ಸಹೋದರರೇ ಮತ್ತು ಸಹೋದರಿಯರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಷಣೆಯ ವಿಷಯ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರಹಿಮಹುಲ್ಲಾರವರ ಕಿರುಪರಿಚಯ ಮತ್ತು ಸಮಾಧಿ ಆರಾಧನೆ. ನಾನು ನನ್ನ ಭಾಷಣೆಯ ಮೇಲೆ ಪ್ರಕಾಶ ಹಾಕುವ ಮುನ್ನ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಓ ಅಲ್ಲಾಹ್, ನನಗೆ ಕುರಾನ್ ಮತ್ತು ಹದೀಸಿನ ಬೆಳಕಿನಲ್ಲಿ ನೈಜ ಮಾತನ್ನು ಹೇಳಲು ಮತ್ತು ನನಗೆ ಮತ್ತು ನಿಮಗೆಲ್ಲರಿಗೆ ಹೇಳುವುದಕ್ಕಿಂತ ಹೆಚ್ಚು, ಕೇಳುವುದಕ್ಕಿಂತ ಹೆಚ್ಚು ಅಮಲ್ ಮಾಡಲು ತೌಫೀಕ್ ನೀಡು. ಆಮೀನ್. ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ, ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರಹಿಮಹುಲ್ಲಾ ಈ ನಾಮವನ್ನು ನಾವು ಕೇಳಿದ ನಂತರ ನಮ್ಮ ತಲೆಯಲ್ಲಿ ಹಲವಾರು ವಿಷಯಗಳು ಬರುತ್ತವೆ. ನೋಡಿರಿ, ಇವತ್ತು ಸಮಾಜದಲ್ಲಿ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಅಂದರೆ ಜನರಲ್ಲಿ ಇದು ಒಂದು ಭಾವನೆ ಇದೆ, ಇವರು ಒಂದು ದೊಡ್ಡ ಮಹಾಪುರುಷರಾಗಿದ್ದಾರೆ, ಸಜ್ಜನರಾಗಿದ್ದಾರೆ ಮತ್ತು ಕೆಲವರ ಮನದಲ್ಲಿ ಈ ಭಾವನೆ ಕೂಡ ಇದೆ, ಇವರು ಅಲ್ಲಾಹನ ಮಿತ್ರರಾಗಿದ್ದಾರೆ, ಅಲ್ಲಾಹನ ವಲಿಯಾಗಿದ್ದಾರೆ ಮತ್ತು ನಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡುವವರಾಗಿದ್ದಾರೆ ಎಂಬ ಭಾವನೆ ನಮ್ಮ ಸಮಾಜದಲ್ಲಿ ಹರಡಿದೆ. ಪ್ರಿಯ ಸಹೋದರರೇ, ನೋಡಿರಿ, ನಾನು ಕಿರು ಪರಿಚಯ ಮೊದಲು ನಮ್ಮ ಅಬ್ದುಲ್ ಖಾದರ್ ತಂದೆ ಅಬಿ ಸಾಲೆಹ್, ಅಬ್ದುಲ್ಲಾ ತಂದೆ ಜನ್ಕಿ ದೋಸ್ತ್ ಅಲ್ ಜೇಲಿ ಜೀಲಾನಿ ಎಂಬ ಇವರ ಸಂಪೂರ್ಣ ಮತ್ತು ಇವರು 561ನೇ ಹಿಜ್ರಿಯಲ್ಲಿ ಮರಣ ಹೊಂದರು. ಸುಮಾರು 91 ವರ್ಷ ಇವರು ಜೀವನವನ್ನು ಜೀವಿಸಿದರು ಈ ಭೂಮಿಯ ಮೇಲೆ. ಇದೇ ಥರ ಇವರು ಯೌವನದ ವಯಸ್ಸಿಗೆ ತಲುಪಿದ ನಂತರ ಸುಮಾರು 18 ವರ್ಷ ಆದ ನಂತರ ಇವರು ತಮ್ಮ ಊರನ್ನು ಬಿಟ್ಟು ಬಗ್ದಾದಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಯಾಣವನ್ನು ಮಾಡುತ್ತಾರೆ. ಸ್ವತಃ ಇವರು ತಮ್ಮ ಈ ವಿಷಯವನ್ನು ಹೇಳುತ್ತಾರೆ, ನಾನು ನನ್ನ ಮಾತೆಯಿಂದ, ನನ್ನ ತಾಯಿಯಿಂದ ಜೀಲಾನನ್ನು ಬಿಟ್ಟು ಬಗ್ದಾದಿಗೆ ಹೋಗುವ ಅನುಮತಿಯನ್ನು ಕೋರಿದೆ. ಆದರೆ ನನ್ನ ತಾಯಿ ಕಣ್ಣೀರು ಸುರಿಸುತ್ತಾಳೆ ಮತ್ತು ನನಗೆ ಹೋಗುವ ಅನುಮತಿಯನ್ನು ನೀಡುತ್ತಾಳೆ. ನನಗೆ ವಿದಾಯ ಹೇಳಲು ನನ್ನ ತಾಯಿ ನನ್ನ ಮನೆಯ ಬಾಗಿಲ ಹತ್ತಿರ ಬರುತ್ತಾಳೆ ಮತ್ತು ಹೇಳುತ್ತಾರೆ, ಹೋಗು ಮಗನೇ, ನಾನು ಅಲ್ಲಾಹನ ಸಂತೃಪ್ತಿಗೋಸ್ಕರ ಈ ನಿನ್ನ ಪ್ರಯಾಣವನ್ನು, ಈ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ನಿನಗೆ ಹೋಗಲು ಬಿಡುತ್ತೇನೆ, ನಿನಗೆ ತ್ಯಾಗವನ್ನು ಮಾಡುತ್ತೇನೆ ಮತ್ತು ನನ್ನ ಮತ್ತು ನಿನ್ನ ಭೇಟಿ ಇನ್ಶಾ ಅಲ್ಲಾ ಕಯಾಮತ್ತಿನ ದಿನ ಆಗುವುದೇ ಎಂದು ಹೇಳಿದ ನಂತರ ಅವರು ತಮ್ಮ ಊರನ್ನು ಬಿಟ್ಟು ಬಗ್ದಾದಿಗೆ ಬಂದು ಅಲ್ಲಿ ದೊಡ್ಡ ದೊಡ್ಡ ಮಹಾವಿದ್ವಾಂಸರು, ಹಂಬಲಿ ಮಜಹಬಿನ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಅವರು ಅಲ್ಲಿ ಫಿಕ್, ಕುರಾನ್, ಹದೀಸ್ ಈ ಥರದ ದೊಡ್ಡ ದೊಡ್ಡ
ವಿದ್ಯೆಯನ್ನು ಅಲ್ಲಿ ಅವರು ಪಡೆದರು ಮತ್ತು ಅಲ್ಲಿಯೇ ಅವರು ವಾಸವಾದರು. ಅಲ್ಲಿಯೇ ಒಂದು ಮದರಸವನ್ನು ಕೂಡ ನಿರ್ಮಿಸಿದರು. ನೋಡಿರಿ ಪ್ರಿಯ ಸಹೋದರರೇ, ಆದರೆ ಇದೇ ಥರ ಅವರ ಅನೇಕ ಗುರುಗಳು ಇದ್ದಾರೆ, ಶಿಷ್ಯರು ಕೂಡ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಶಿಕ್ಷಕರ ಹೆಸರು ನಾನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಕಾದಿ ಅಬು ಸಯೀದ್ ಮಖ್ರಮಿ, ಇದೇ ಥರ ಅಬು ಗಾಲಿಬ್, ಇದೇ ಥರ ಅಹ್ಮದ್ ಬಿನ್ ಮುಜಫರ್ ಬಿನ್ ಮೂಸಾ, ಇದೇ ಥರ ಅಬು ಕಾಸಿಂ ಬಿನ್ ಬಯಾನ್, ಇದೇ ಥರ ಅಬುಲ್ ವಫಾ ಅಲಿ ಬಿನ್ ಅಖಿಲ್ ಬಗ್ದಾದಿ ಇತ್ಯಾದಿ ಅವರ ಶಿಕ್ಷಕರು ಇದ್ದರು. ಇದೇ ಥರ ಅವರ ವಿದ್ಯಾರ್ಥಿಗಳು ಕೂಡ ಅನೇಕರಿದ್ದಾರೆ. ಅವರಲ್ಲಿ ಕೆಲವರು ಅಬು ಸಾದ್ ಸಮಾನಿ, ಉಮರ್ ಬಿನ್ ಅಲಿ ಕರ್ಷಿ, ಶೇಖ್ ಮೌಫಿಕುದ್ದೀನ್ ಇಬ್ನೆ ಖುದಾಮ, ಇದೇ ಥರ ಅಬ್ದುಲ್ ರಜಾಕ್ ಬಿನ್ ಅಬ್ದುಲ್ ಖಾದಿರ್, ಮೂಸಾ ಬಿನ್ ಅಬ್ದುಲ್ ಖಾದಿರ್, ಇವರಿಬ್ಬರು ಶೇಖ್ ಅಬ್ದುಲ್ ಖಾದಿರ್ ಜೀಲಾನಿರವರ ಮಕ್ಕಳಾಗಿದ್ದರು. ಇದೇ ಥರ ಶೇಖ್ ಅಬ್ದುಲ್ ಖಾದರ್ ಜೀಲಾನಿರವರ ಅನೇಕ ಮಕ್ಕಳಿದ್ದವು. ಸ್ವತಃ ಅವರ ಮಗ ಆದಂಥ ಅಬ್ದುಲ್ ರಜಾಕ್ ರವರು ಹೇಳುತ್ತಾರೆ, ಈ ವಿಷಯವನ್ನು ಸಿಯರ್ ಆಲಮಿಲ್ ನುಬಲಾ ಈ ಗ್ರಂಥದಲ್ಲಿ ಇಮಾಮ್ ಜಹಬಿರವರು ಉಲ್ಲೇಖಿಸುತ್ತಾ ಹೇಳುತ್ತಾರೆ. ಅಬ್ದುಲ್ ರಜಾಕ್ ರವರು ಹೇಳುತ್ತಾರೆ, ನನ್ನ ತಂದೆಗೆ 49 ಮಕ್ಕಳು. ಎಷ್ಟು? 49 ಮಕ್ಕಳು, 49. ಅದರಲ್ಲಿ 22 ಗಂಡು ಮಕ್ಕಳು, ಉಳಿದ ಎಲ್ಲವೂ ಹೆಣ್ಣು ಮಕ್ಕಳು. ಇದರಿಂದ ಗೊತ್ತಾಗುತ್ತದೆ ಅವರ ಸಂಸಾರ ಬಹಳ ದೊಡ್ಡದಾಗಿತ್ತು. ಇದೇ ಥರ ಇವರು ತನ್ನ ಸಂಪೂರ್ಣ ಜೀವನ ಇಸ್ಲಾಮಿನ ಸೇವೆಯಲ್ಲಿ ತ್ಯಾಗ ಮಾಡಿದರು. ಇವರ ಮುಂದೆ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಗಳಿಸುವವರು ದೊಡ್ಡ ದೊಡ್ಡ ರಾಜರು, ರಾಜಕುಮಾರರು, ಮಂತ್ರಿಗಳು ಕೂಡ ಆಗಿದ್ದರು. ಇದೇ ಥರ ಇವರು ಅನೇಕ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಅನೇಕ ಗ್ರಂಥಗಳು ಕೂಡ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಗ್ರಂಥಗಳು ನಾನು ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಗುನಿಯತು ತಾಲಿಬೀನ್, ಎರಡನೇದಾಗಿ ಫುತುಹುಲ್ ಗೈಬ್, ಮೂರನೇದಾಗಿ ಅಲ್ ಫತುಹುರ್ ರಬ್ಬಾನಿ, ಇದೇ ಥರ ನಾಲ್ಕನೇದಾಗಿ ಅಲ್ ಫುಯೂಜಾತುರ್ ರಬ್ಬಾನಿಯ. ಇದರ ಹೊರತು ಅನೇಕ ಅವರ ಗ್ರಂಥಗಳು ಅವರು ರಚಿಸಿದ್ದಾರೆ, ಬರೆದಿದ್ದಾರೆ. ಆದರೆ ಈ ಗ್ರಂಥಗಳಲ್ಲಿ ಯಾವುದೇ ತರಹದ ಶಿರ್ಕ್ ಮತ್ತು ಬಿದಾತಿನ ವಿಷಯವಿಲ್ಲ. ಯಾರು ಶಿರ್ಕ್ ಮತ್ತು ಕುಫರನ್ನು ಮಾಡುತ್ತಿದ್ದಾರೋ, ಬಿದಾತಿನ ಕೆಲಸ ಮಾಡುತ್ತಿದ್ದಾರೋ ಅವರ ವಿರುದ್ಧ ಈ ಪುಸ್ತಕಗಳು ಇದ್ದಾವೆ. ಇದೇ ಥರ ಇವರ ವಿಶ್ವಾಸ, ಇವರ ಅಕೀದದ ಬಗ್ಗೆ ಇಮಾಮ್ ಜಹಬಿ ಸಿಯರ್ ಆಲಮಿನ್ ನುಬಲಾ ಈ ಗ್ರಂಥದಲ್ಲಿ ಹೇಳುತ್ತಾರೆ. ಅವರು ಸ್ವತಃ ಹೇಳುತ್ತಾರೆ, ಏತಿಕಾದುನಾ ಏತಿಕಾದು ಸಲಫು ಸಾಲಿಹ್ ವಸ್ಸಹಾಬಾ, ಅಂದರೆ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಅಕೀದ ಸಹಚರರು, ಸಹಾಬಾ, ನೀತಿವಂತ ಪೂರ್ವಜರ ನಂಬಿಕೆಯಂತೆ ಇದೆ. ಅಂದರೆ ಇದರಿಂದ ಅರ್ಥವಾಯಿತು, ನಾವು ಅವರ ಮೇಲೆ ಇಡಿರುವ ನಂಬಿಕೆ, ವಿಶ್ವಾಸ ಥರ ಅವರ ಈಮಾನ್ ಮತ್ತು ಅಕೀದ ಇರಲಿಲ್ಲ. ಅಂದರೆ ನಾವು ಅವರ ಮೇಲೆ ತಪ್ಪು ವಿಶ್ವಾಸವಿಡುತ್ತೇವೆ. ಇದೇ ಥರ ಶೇಖ್ ಇತರರನ್ನು ಕೂಡ ನೀತಿವಂತ ಪೂರ್ವಜರ ನಂಬಿಕೆ ಮತ್ತು ಧರ್ಮವನ್ನು ಈ ರೀತಿ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಾ ಹೇಳುತ್ತಾರೆ, ಅಲೈಕುಂ ಬಿಲ್ ಇತ್ತಿಬಾ, ನಿಮ್ಮ ಮೇಲೆ ಕುರಾನ್ ಮತ್ತು ಹದೀಸನ್ನು ಅನುಸರಿಸುವುದು ಕಡ್ಡಾಯವಾಗಿದೆ. ಮಿನ್ ಗೈರಿ ಇಬ್ತಿದಾ, ಹೊಸತನವನ್ನು ನೀವು ಧರ್ಮದಲ್ಲಿ ಹುಟ್ಟಿಸಬೇಡಿರಿ. ಅಲೈಕುಂ ಬಿ ಮಜ್ಹಬಿ ಸಲಫಿ ಸಾಲಿಹ್ ಇಮ್ಶು ಫಿಲ್ ಜಾದ್ದತಿಲ್ ಮುಸ್ತಕೀಮಾ. ಫತುಹ್ ರಬ್ಬಾನಿ ಅವರ ಗ್ರಂಥ ಇದೆ. ಅವರು ಸ್ವತಃ ಅದರಲ್ಲಿ ಜನರಿಗೆ ಹೇಳುತ್ತಿದ್ದಾರೆ, ನೀವು ಕುರಾನ್ ಮತ್ತು ಹದೀಸನ್ನು ಅನುಸರಿಸಿರಿ, ಅಲ್ಲಾಹ್ ಮತ್ತು ಪ್ರವಾದಿಯನ್ನು ಅನುಸರಿಸಿರಿ, ಮತ್ತು ಯಾವುದೇ ಥರದ ಧರ್ಮದಲ್ಲಿ ಹೊಸ ಕಾರ್ಯಕ್ರಮಗಳನ್ನು ನೀವು ಹುಟ್ಟಿಸಬೇಡಿರಿ. ಮತ್ತು ನೀವು ಪೂರ್ವರ್ಜಿಕರ ಅಂದರೆ ಸಲ್ಫು ಸಾಲೆಯ ದಾರಿಯ ಮೇಲೆ ನಡೆದುಕೊಳ್ಳಿರಿ, ಇದರ ಮೇಲೆ ನೀವು ಹೋಗಿರಿ, ಇದೇ ನೇರ ಮಾರ್ಗವಾಗಿದೆ ಎಂದು ಸ್ಪಷ್ಟವಾಗಿ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರಹಿಮರವರು ತಮ್ಮ ಗ್ರಂಥವಾದಂಥ ಫತುಹ್ ರಬ್ಬಾನದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಇದೇ ಥರ ಶೇಖ್ ಈಮಾನಿನ ತಾರೀಫ್ ಮಾಡುತ್ತಾ, ಈಮಾನ್ ಯಾವ ವಸ್ತುಗೆ ಹೇಳಲಾಗುತ್ತದೆ ಅದರ ಬಗ್ಗೆ ವಿವರಿಸುತ್ತಾ ಗುನಿಯತು ತಾಲಿಬೀನ್ ಪುಟ ಸಂಖ್ಯೆ 135ರಲ್ಲಿ ಹೇಳುತ್ತಾರೆ, ವನಾಕಿದು ಅನ್ನಲ್ ಈಮಾನ ಕೌಲುಂ ಬಿಲ್ ಲಿಸಾನ್ ವ ಮಾರಿಫತು ಬಿಲ್ ಜನಾನ್ ವ ಅಮಲುಂ ಬಿಲ್ ಅರ್ಕಾನ್. ಹೇಳುತ್ತಾರೆ, ಈಮಾನ್ ಇದು ನಾಲಿಗೆಯಿಂದ ನುಡಿಯುವುದಾಗಿದೆ, ಹೃದಯದಿಂದ ಒಪ್ಪಿಕೊಳ್ಳುವುದಾಗಿದೆ ಮತ್ತು ನಮ್ಮ ಶರೀರದಿಂದ ಅಮಲ್ ಮಾಡಿ ತೋರಿಸುವ ಒಂದು ಹೆಸರಾಗಿದೆ. ಇದೇ ಥರ ಹೇಳುತ್ತಾರೆ,
ಯಜೀದು ಬಿತ್ತಾತಿ ವಯನ್ಕುಸು ಬಿಲ್ ಇಸ್ಯಾನ್, ಮತ್ತು ಅನುಸರಣೆಯಿಂದ ಇತಾತಿನಿಂದ ಇದು ಹೆಚ್ಚಳವಾಗುತ್ತದೆ ಮತ್ತು ಪಾಪದಿಂದ ಇದು ಕಡಿಮೆಗೂಡವಾಗುತ್ತದೆ. ವಯುಕವ್ವಿ ಬಿಲ್ ಇಲ್, ಮತ್ತು ಜ್ಞಾನದಿಂದ ಇದು ಬಹಳ ದೃಢವಾಗುತ್ತದೆ. ವಯುದ್ಅಫು ಬಿಲ್ ಜಹ್ಲಿ, ಮತ್ತು ಅಜ್ಞಾನದಿಂದ ಇದು ಬಹಳ ದುರ್ಬಲವಾಗುತ್ತದೆ ಎಂದು ಸ್ಪಷ್ಟವಾಗಿ ಗುನಿಯತು ತಾಲಿಬೀನಲ್ಲಿ ಈಮಾನಿನ ಬಗ್ಗೆ ಈ ಥರ ಅವರು ಹೇಳುತ್ತಾರೆ. ಇದೇ ಥರ ಶೇಖ್ ಅಬ್ದುಲ್ ಖಾದರ್ ಜಿಲಾನಿರವರು ತೌಹೀದಿನ ಬಗ್ಗೆ ಕೂಡ ಫತ್ಹುಲ್ ಗೈಬ್ ಪುಟ ಸಂಖ್ಯೆ 21ರಲ್ಲಿ ಈ ಥರ ಹೇಳುತ್ತಾರೆ. ಅನ್ನಫ್ಸು ಬಿ ಅಜ್ಮಉಹಾ ತಾಬಿಅತುನ್ ಲಿರಬ್ಬಿಹಾ ಮುವಾಫಿಕತುನ್ ಲಹು ಇದಾ ಹುವ ಖಾಲಿಕುಹಾ ವ ಮನ್ಶೂಹಾ ವಹಿಯ ಮುಫ್ತರಿಕತುನ್ ಲಹು ಬಿಲ್ ಉಬೂದಿಯ್ಯಾ. ಅಂದರೆ ಅವರು ಹೇಳುತ್ತಾರೆ, ಮಾನವನ ಮನಸ್ಸು ತನ್ನ ಪ್ರಭುವಿಗೆ ಸಂಪೂರ್ಣವಾಗಿ ವಿಧೇಯವಾಗಿದೆ, ಏಕೆಂದರೆ ಅಲ್ಲಾಹನೇ ಅವನ ಸೃಷ್ಟಿಕರ್ತ ಮತ್ತು ಮಾಲೀಕ. ಆದ್ದರಿಂದ ಇದು ಪ್ರಭುವಿನ ದಾಸ್ಯ ಆರಾಧನೆ ಮಾಡಲು ಅವಲಂಬಿತವಾಗಿದೆ. ಈ ಅವರ ಮಾತಿನಿಂದ ನಮಗೆ ಸ್ಪಷ್ಟವಾಗುತ್ತದೆ ಅಬ್ದುಲ್ ಖಾದರ್ ಜೀಲಾನಿ ರಹಿಮಹುಲ್ಲಾರವರು ಯಾವುದೇ ಥರದ ಜನರಿಗೆ ತನ್ನ ಆರಾಧನೆ ಇಬಾದತ್ ಮಾಡಲಿಕ್ಕೆ ಆಜ್ಞೆ ಮಾಡಲಿಲ್ಲ. ಇದೇ ಥರ ಗುನಿಯತು ತಾಲಿಬೀನ್ ಪುಟ ಸಂಖ್ಯೆ 13ರಲ್ಲಿ ಹೇಳುತ್ತಾರೆ, ಅಲ್ಲದಿ ಯುಹಿಬ್ಬು ಅಲಾ ಮನ್ ಯುರೀದು ಅದ್ದುಖೂಲ ಫಿ ದೀನಿನ ಔ ಅನ್ ಯಲ್ತಫದು ಬಿಶಹಾದತೈನ್ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದು ರಸೂಲುಲ್ಲಾಹ್ ವಯತಬರ್ರವು ಮಿನ್ ಕುಲ್ಲಿ ದೀನಿನ್ ಗೈರಿ ದೀನಿಲ್ ಇಸ್ಲಾಂ ವಯಅತಕಿದು ಬಿಕಲ್ಬಿಹಿ ವಹದಾನಿಯತಿಲ್ಲಾಹ್. ಅಂದರೆ ಇಮಾಮ್ ಅಬ್ದುಲ್ ಖಾದರ್ ಜಿಲಾನಿರವರು ಹೇಳುತ್ತಾರೆ, ಇಸ್ಲಾಮಿಗೆ ಮತಾಂತರಗೊಳ್ಳಲು ಬಯಸುವವನು ಮೊದಲು ತನ್ನ ನಾಲಿಗೆಯಿಂದ ಸಾಕ್ಷಿಯನ್ನು ನೀಡಬೇಕು. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಅಲ್ಲಾಹನ ಹೊರತು ಯಾರೂ ಆರಾಧನೆಗೆ ಅರ್ಹರಿಲ್ಲ ಮತ್ತು ಮುಹಮ್ಮದ್ ಅಲ್ಲಾಹನ ಪ್ರವಾದಿಯಾಗಿದ್ದಾರೆಂದು ಯಾರು ಈ ಕಲ್ಮವನ್ನು ಸಾಕ್ಷಿಯನ್ನು ವಹಿಸುತ್ತಾರೆ ಅವರು ಇಸ್ಲಾಮಿನಲ್ಲಿ ಪ್ರವೇಶಿಸುತ್ತಾರೆ. ಇದೇ ಥರ ಇಸ್ಲಾಂ ಹೊರತುಪಡಿಸಿ ಎಲ್ಲ ಧರ್ಮಗಳನ್ನು ತ್ಯಜಿಸಬೇಕು ಮತ್ತು ತನ್ನ ಹೃದಯದಿಂದ ಅಲ್ಲಾಹನ ಏಕತೆಯನ್ನು ಒಪ್ಪಿಕೊಳ್ಳಬೇಕು. ಇಮಾಮ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿರವರು ಜನರಿಗೆ ಯಾವುದೇ ಥರದ ಶಿರ್ಕ್ ಮತ್ತು ಬಿದತಿನ ಕೆಲಸ ಮಾಡುವ ಆಜ್ಞೆ ಮಾಡಲಿಲ್ಲ. ಇದರ ಹೊರತು ಅವರು ಪ್ರತಿಯೊಬ್ಬರಿಗೆ ಏಕದೇವ ಆರಾಧನೆ ಮಾಡುವ ಕಡೆಗೆ ಆಹ್ವಾನಿಸಿದರು ಮತ್ತು ಅವರಿಗೆ ದಿನನಿತ್ಯ ಏಕದೇವನ ಬೋಧನೆಯನ್ನು ಮಾಡಿದರು. ಕುರಾನ್ ಮತ್ತು ಹದೀಸಿನವರಿಗೆ ವಿದ್ಯೆಯನ್ನು ನೀಡಿದರು. ಆದರೆ ಕಾಲ ಕಳೆದಂತೆ ಜನರು ಅವರನ್ನೇ ದೇವರನ್ನು ಮಾಡಿಕೊಂಡು ಅವರ ಸಮಾಧಿಯನ್ನು ಮಾಡಿಕೊಂಡು ಅವರ ಮೇಲೆ ಚಾದರ ಹಾಕುತ್ತಾ ಅವರ ಸಮಾಧಿಯ ಮೇಲೆ ಹೂವನ್ನು ಹಾಕುತ್ತಾ ಮತ್ತು ಅವರು ಮರಣ ಹೊಂದಿರುವುದು ಬಗ್ದಾದಿನಲ್ಲಿ, ಆದರೆ ಅವರು ಮುದ್ಗಲ್ನಲ್ಲಿ ಕೂಡ ಬರುತ್ತಾರೆ, ಲಿಂಗ್ಸೂರ್ನಿಗೆ ಬರ್ತಾರೆ, ಕೆಲವೊಂದು ಸರಿ ರಾಯಚೂರಿಗೆ, ಕೆಲವೊಂದು ಸರಿ ಕರ್ನಾಟಕ, ಭಾರತ, ಯಾವುದೇ ಬೇರೆ ಬೇರೆ ಒಂದು ದೇಶದಲ್ಲಿ ಅವರು ಪ್ರಯಾಣ ಮಾಡುತ್ತಿರುತ್ತಾರೆ. ರಬಿಯು ಸಾನಿ ತಿಂಗಳ ಬಂದ ನಂತರ ಅವರ ಹೆಸರಿನ ಮೇಲೆ ಜನರು ಏನು ಮಾಡುತ್ತಾರೆ? ಗ್ಯಾರ್ವಿ ಶರೀಫ್ ಮಾಡುತ್ತಾರೆ. ಗ್ಯಾರ್ವಿ ಶರೀಫ್ ಅವರ ನಾಮದ ಮೇಲೆ ಆಡುಗಳನ್ನು ಕೊಯ್ಯುವುದು, ಮೃಗಗಳನ್ನು ಬಲಿದಾನವನ್ನು ಮಾಡುವುದು ಮತ್ತು ಇದು ತಿಳಿದುಕೊಳ್ಳುವುದು ನಾವು ಇದರಿಂದ ಅವರ ಸಂತೋಷವನ್ನು ಗಳಿಸಬಹುದು, ಅವರು ನಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡಬೇಕೆಂದು ಈ ಥರದ ತಪ್ಪು ಕಲ್ಪನೆ ಇವತ್ತು ಜನರಲ್ಲಿ ಬಹಳ ಸಾಮಾನ್ಯವಾಗಿದೆ. ಇದೇ ಥರ ನೋಡಿರಿ, ನಾವು ಹೇಳುತ್ತೇವೆ ಅವರು ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಅಂದರೆ ನಾವು ದರ್ಗಾದವರ ಒಂದು ಇಮಾಮ್ ಆಗಿದ್ದಾರೆ, ಪೀರ್ ಆಗಿದ್ದಾರೆ, ದೇವರಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ಅವರು ಹಂಬಲಿ ಮಜಹಬವನ್ನು ಫಾಲೋ ಮಾಡುವವರಾಗಿದ್ದರು. ಅವರು ಹಂಬಲಿಯಾಗಿದ್ದರು. ಇಮಾಮ್ ಅಹ್ಮದ್ ಬಿನ್ ಹಂಬಲ್ ಅವರನ್ನು ಅನುಸರಿಸುವವರಾಗಿದ್ದರು. ನೋಡಿರಿ, ಸ್ವತಃ ಅವರು ಒಂದು ಸಲ ಪ್ರಾರ್ಥನೆ ಮಾಡುತ್ತಾರೆ, ಏನೆಂದು? ವಲ್ಲಾ, ನನಗೆ ಹಂಬಲಿ ಮಜಹಬಿನ ಮೇಲೆ ಮರಣವನ್ನು ನೀಡು. ಸ್ವತಃ ಅಬ್ದುಲ್ ಖಾದರ್ ಜಿಲಾನಿರವರು ಏನು ಮಾಡುತ್ತಿದ್ದಾರೆ? ವಲ್ಲಾ, ನನಗೆ ಹಂಬಲಿ ಮಜಹಬಿನ ಮೇಲೆ ನನಗೆ ಮರಣವನ್ನು ನೀಡು ಎಂದು ಅವರು ಸ್ವತಃ ದುಆವನ್ನು ಮಾಡುತ್ತಾರೆ. ಇದೇ ಥರ ಅವರು ಹಂಬಲಿ ಮಜಹಬಿನ ಜನರಿಗೆ ವಿದ್ಯೆಯನ್ನು ನೀಡುತ್ತಿದ್ದರು. ಅಂದರೆ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ಅವರ ಅಕೀದಾ ಕೂಡ ಸಲಫೆ ಸಾಲಿಹ್ ಈನಿನ ಯಾವ ಅಕೀದಾ ಇದೆಯೋ, ಯಾವ ವಿಶ್ವಾಸವಿತ್ತೋ ಅದೇ ವಿಶ್ವಾಸ ಕೂಡ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರವರಾಗಿತ್ತು ಮತ್ತು ಅದೇ ವಿಶ್ವಾಸ, ಅದೇ ಅಕೀದಾ ಶೇಖ್ ಅಬ್ದುಲ್ ಖಾದರ್ ಜಿಲಾನಿರವರ ರಹಿಮಹುಲ್ಲಾರವರ ಕೂಡ ವಾಗಿತ್ತು. ನೋಡಿರಿ, ಸ್ವತಃ
ಅವರ ಶಿಷ್ಯ ಮೌಫಿಕುದ್ದೀನ್ ಇಬ್ನೆ ಖುದಾಮರವರು ಹೇಳುತ್ತಾರೆ, ನಾವು ಅವರ ಜೀವನದ ಅಂತಿಮ ಕಾಲದಲ್ಲಿ ಅವರ ಬಳಿ ತಲುಪಿದೆವು. ಅವರು ನಮಗೆ ಅವರ ರಚಿಸಿರುವ ಮದರಸದಲ್ಲಿ, ನಿರ್ಮಾಣ ಮಾಡಿರುವ ಮದರಸದಲ್ಲಿ ನಮಗೆ ನಿಲ್ಲಲು ಅವಕಾಶವನ್ನು ಮಾಡಿಕೊಟ್ಟರು. ಅವರು ಬಹಳ ಉತ್ತಮ ಸ್ವಭಾವವಂತರಾಗಿದ್ದರು, ಜನರೊಂದಿಗೆ ಬಹಳ ಉತ್ತಮದಿಂದ ನಡೆದುಕೊಳ್ಳುವರಾಗಿದ್ದರು ಮತ್ತು ಜನರ ಬಹಳ ಸೇವೆಯನ್ನು ಮಾಡುವರಾಗಿದ್ದರು. ಅವರು ಕೆಲವೊಮ್ಮೆ ನಮ್ಮ ಕೋಣೆಯಲ್ಲಿ, ನಮ್ಮ ರೂಮಿನಲ್ಲಿ ದೀಪ ಹಚ್ಚಲು ತನ್ನ ಮಗನನ್ನು ಕಳಿಸುತ್ತಿದ್ದರು. ಕೆಲವೊಮ್ಮೆ ತಮ್ಮ ಮನೆಯಿಂದ ಅಡಿಗೆಯನ್ನು ತಯಾರು ಮಾಡಿ ನಮಗೆ ಕಳುಹಿಸುತ್ತಿದ್ದರು ಮತ್ತು ನಾವು ಅವರ ಮುಂದೆ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೆವು. ನಾವು ಮುಂಜಾನೆ ಸಮಯ ಹಂಬಲಿ ಮಜಹಬಿನ ಪ್ರಸಿದ್ಧ ಗ್ರಂಥ ಕರ್ಕಿಯನ್ನು ಅವರ ಮುಂದೆ ಓದುತ್ತಿದ್ದೆ. ಅವರು ಅದರ ವಿವರವನ್ನು ನಮಗೆ ಹೇಳುತ್ತಿದ್ದರು. ಇದೇ ಥರ ಸಾಯಂಕಾಲ ನಾವು ಹಂಬಲಿ ಮಜಹಬಿನ ಪ್ರಸಿದ್ಧ ಗ್ರಂಥ ಹಿದಾಯವನ್ನು ಅವರ ಮುಂದೆ ಓದುತ್ತಿದ್ದೆ. ಅವರು ಅವರ ವಿವರಣೆಯನ್ನು ನಮಗೆ ಮಾಡಿಕೊಳ್ಳುತ್ತಿದ್ದರು ಎಂದು ಸ್ಪಷ್ಟವಾಗಿ ಅವರ ಶಿಷ್ಯ ಆದಂಥ ಇಬ್ನೆ ಖುದಾಮರವರು ಹೇಳುತ್ತಿದ್ದಾರೆ. ಇದರಿಂದ ಏನು ಗೊತ್ತಾಯಿತು? ಅವರು ಇಮಾಮ್ ಅಹ್ಮದ್ ಬಿನ್ ಹಂಬಲ್ ಅವರನ್ನು ಅನುಸರಿಸುವರಾಗಿದ್ದರು ಮತ್ತು ಫಿqh ಹಂಬಲಿಯನ್ನು ಅನುಸರಿಸುವರಾಗಿದ್ದರು. ಅದರ ತನಕ ಜೀವನವನ್ನು ಮಾಡುವವರ ಆಗಿದ್ದರು. ಇದರಿಂದ ನಮಗೆ ಗೊತ್ತಾಯಿತು ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರಹಿಮಹುಲ್ಲಾರವರು ಯಾವುದೇ ಥರದ ಖುರಾಫಿ, ಬಿದಾತಿ, ಮುಷ್ರಿಕ್ ಆಗಿರಲಿಲ್ಲ. ಯಾವುದೇ ಥರದ ತನ್ನ ಜನರೊಂದಿಗೆ ಯಾವುದೇ ಥರದ ಶಿರ್ಕಿನ ವಿಷಯವನ್ನು ಹೇಳಲಿಲ್ಲ, ಆಜ್ಞೆಯನ್ನು ಮಾಡಲಿಲ್ಲ. ನಾನು ಮರಣದ ನಂತರ ನನ್ನ ಗೋರಿ ಸಮಾಧಿಯನ್ನು ಮಾಡಿರಿ ಮತ್ತು ಅದು ಕನಿಷ್ಠ ಒಂದು 10-20 ಫೀಟ್ ಆಗಿರಬೇಕು, ಉದ್ದ ಒಂದು 40 ಫೀಟ್ ಆಗಿರಬೇಕು, ಅದರ ಮೇಲೆ ಕ್ವಿಂಟಲ್ಗಿಂತ ಹೂವು ಹಾಕಬೇಕು, ನನ್ನ ಮುಂದೆ ಅಗರಬತ್ತಿ, ಈದ್ಬತ್ತಿ ಇದೆಲ್ಲವನ್ನು ಹಚ್ಚಬೇಕು, ತೆಂಗಿನಕಾಯಿ ಹೊಡೆಯಬೇಕು, ಸಕ್ಕರೆ ತಂದು ಹಾಕಬೇಕು, ನನ್ನ ಹೆಸರಿನ ಮೇಲೆ ಆಡು ಕುರಿಗಳನ್ನು ಬಲಿದಾನವನ್ನು ಮಾಡಬೇಕೆಂದು ಎಂದಿಗೂ ಅವರು ಆಜ್ಞೆ ಮಾಡಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿತ್ತು ಇದೆಲ್ಲ ಶಿರ್ಕಿನ ಕೆಲಸವಾಗಿದೆ, ಇದರಿಂದ ಅಲ್ಲಾಹ್ ಕೋಪಗೊಳ್ಳುತ್ತಾನೆ, ಈ ಕಾರ್ಯ ಮಾಡುವವನಿಗೆ ಅಲ್ಲಾಹ್ ನರಕದಲ್ಲಿ ಹಾಕುತ್ತಾನೆ ಎಂದು ಸ್ಪಷ್ಟವಾಗಿ ಅವರಿಗೆ ಗೊತ್ತಿತ್ತು. ಅವರು ಏಕದೇವನ ಆರಾಧನೆ ಮಾಡುವವರಾಗಿದ್ದರು ಮತ್ತು ಜನರಿಗೆ ಕೂಡ ಏಕದೇವನ ಆರಾಧನೆ ಕಡೆಗೆ ಆಹ್ವಾನಿಸುವರಾಗಿದ್ದರು. ಇದೇ ಥರ ತೌಹೀದಿನ ಬಗ್ಗೆ ಗುನ್ಯತು ತಾಲಿಬೀನ್ ಪುಟ ಸಂಖ್ಯೆ 150ರಲ್ಲಿ ಸ್ವತಃ ಹೇಳುತ್ತಾರೆ, ಅಲ್ಲಾಹನನ್ನು ಅರಿಯಲು ತಿಳಿಯುವುದು ಸಾರಾಂಶವೇನೆಂದರೆ ಸರ್ವಶಕ್ತನಾದ ಅಲ್ಲಾಹನ ಏಕತೆಯನ್ನು ನಂಬುವುದು ಮತ್ತು ಅವನು ಒಬ್ಬಂಟಿ ಮತ್ತು ಸ್ವತಂತ್ರವೆಂದು ನಂಬುವುದು. ಅವನ ಏಕೈಕನು, ಅವನು ಯಾರಿಂದ ಜನಿಸಿಲ್ಲ, ಅವನು ಯಾರಿಗೂ ಜನ್ಮ ನೀಡಿಲ್ಲ ಮತ್ತು ಅವನಿಗೆ ಯಾವುದೇ ಸಂಗಾತಿ ಅಥವಾ ಸಮಾನನೂ ಇಲ್ಲ. ಅವನು ಕೇಳುತ್ತಾನೆ, ನೋಡುತ್ತಾನೆ, ಗುಣ ವಿಷಯಗಳಲ್ಲಿ ಅಸ್ತಿತ್ವದಲ್ಲಿ ಒಬ್ಬನಾಗಿದ್ದಾನೆ. ಅವನಿಗೆ ಯಾವುದೇ ಸಹಾಯಕ ಪಾಲುದಾರ ಅಥವಾ ಮಂತ್ರಿ ಇಲ್ಲ. ಯಾರು ಅವನಿಗೆ ಶಕ್ತಿಯನ್ನು ನೀಡಲು ಸಾಧ್ಯವಿಲ್ಲ, ಯಾರು ಅವನ ಧೈರ್ಯ ಅಥವಾ ಸಲಹೆಗಾರನೇ ಇಲ್ಲ ಎಂದು ಈ ಥರದ ತೌಹೀದನ್ನು ಸ್ಪಷ್ಟವಾಗಿ ಅವರು ಸಾರಿದರು. ಪ್ರಿಯ ಸಹೋದರರು ಮತ್ತು ಸಹೋದರಿಯರೇ, ನೋಡಿರಿ, ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರವರ ಕಡೆ ಜನರು ಸುಳ್ಳು ಮಾತುಗಳನ್ನು ಹೇಳಿ ಜನರಿಗೆ ಮೂರ್ಖವನ್ನು ಮಾಡುತ್ತಾರೆ. ಏನೆಂದು? ಇವರು ಅಲ್ಲಾಹನ ವಲಿಯಾಗಿದ್ದಾರೆ, ಅಲ್ಲಾಹನ ಇವರು ವಲಿಯಾಗಿದ್ದಾರೆ, ಇವರು ನಮಗೆ ಕಷ್ಟ ನಷ್ಟವನ್ನು ನೀಡಬಹುದು ಅಥವಾ ನಮ್ಮ ಪ್ರಾರ್ಥನೆ ಅಲ್ಲಾಹನಿಗೆ ತಲುಪಿಸಬಹುದು, ಇವರು ಮರಣ ಹೊಂದಿರುವ ವ್ಯಕ್ತಿಯನ್ನು ಜೀವಂತವಾಗಿ ಮಾಡಬಹುದು, ಇವರು ನಮಗೆ ಮಕ್ಕಳನ್ನು ನೀಡಬಹುದು. ಈ ಥರದ ಅವರು ಹಲವಾರು ತಪ್ಪು ವಿಶ್ವಾಸವನ್ನು ಜನರಲ್ಲಿ ಹರಡಿಸಿದ್ದಾರೆ. ಆದರೆ ಇದು ತಪ್ಪಾಗಿದೆ. ಮತ್ತು ಅವರೊಂದಿಗೆ ನಾವು ವಾದ ಮಾಡಿದರೂ ಏನು ಹೇಳುತ್ತಾರೆ? ಸಾಕ್ಷಿಯಾಗಿ ಅವರೇನು ಹೇಳುತ್ತಾರೆ? ಒಂದು ಸೂಕ್ತವನ್ನು ಅವರು ಪಠಿಸುತ್ತಾರೆ. ಏನೆಂದು? ಸೂರೆ ಯೂನುಸಿನ ಸೂಕ್ತ ಸಂಖ್ಯೆ 62ನೇ ಸೂಕ್ತವನ್ನು ಪಠಿಸುತ್ತಾ ಹೇಳುತ್ತಾರೆ, ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಮ್ ವಲಾ ಹುಮ್ ಯಹ್ಜನೂನ್. ತಿಳಿರಿ, ಖಂಡಿತವಾಗಿಯೂ ಅಲ್ಲಾಹನ ಮಿತ್ರರ ಯಾವುದೇ ಭಯವಿಲ್ಲ, ಅವರು ವ್ಯಥೆಯನ್ನು ಪಡಬೇಕಾಗಿಯೂ ಇಲ್ಲ. ಮತ್ತೆ ಅಲ್ಲಾಹನೇನು ಹೇಳ್ತಾನೆ? ಅಲ್ಲದೀನ ಆಮನು ವಕಾನು ಯತ್ತಕೂನ್. ಅವರು ವಿಶ್ವಾಸವಿಟ್ಟವರು, ಭಯಭಕ್ತಿ ಪಾಲಿಸುವವರಾಗಿದ್ದಾರೆ. ನೋಡಿರಿ ಪ್ರಿಯ ಸಹೋದರರೇ, ವಲಿ ಯಾರು ಆಗಲಿಕ್ಕೆ ಸಾಧ್ಯ? ದೊಡ್ಡ ದೊಡ್ಡ ಕೂದಲುಗಳನ್ನು ಬಿಟ್ಟು ಯಾವುದೇ ಒಂದು ಹಚ್ಚ ಹಸಿರಿನ ಅರ್ಧ ಹೋಗಿರುವ, ಅದರ ಕೊಳತು ಹೋಗಿರುವ ವಸ್ತ್ರವನ್ನು ಧರಿಸಿ ಯಾವುದೇ ಒಂದು ದೊಡ್ಡ ಮಾಲೆಯನ್ನು ತೆಗೆದುಕೊಂಡು ಯಾವುದೇ ಒಂದು ಸಮಾಧಿಯ ಮುಂದೆ, ಯಾವುದೇ ಒಂದು ದರ್ಗದಲ್ಲಿ, ಯಾವುದೇ ಒಂದು ಗುಡಿ ಗುಂಡಾರದಲ್ಲಿ ಕುಳಿತುಕೊಂಡರೆ ಅವನು ವಲಿಯಾಗಲಿಕ್ಕೆ ಸಾಧ್ಯವೇ? ಇಲ್ಲ. ಅಂಥವರು ವಲಿಯಾಗಲಿಕ್ಕೆ ಸಾಧ್ಯವಿಲ್ಲ, ಅಲ್ಲಾಹನ ಮಿತ್ರರು ಆಗಲಿಕ್ಕೆ ಸಾಧ್ಯವಿಲ್ಲ.
ಅಲ್ಲಾಹನ ಮಿತ್ರರು ಯಾರು? ಅಲ್ಲಾಹನ ಮಿತ್ರರು ಅವರು ಆಗಲಿಕ್ಕೆ ಸಾಧ್ಯ ಯಾರು ಸತ್ಯವನ್ನು ಸ್ವೀಕರಿಸುವವರಾಗಿದ್ದಾರೆ, ಏಕದೇವನ ಆರಾಧನೆಯನ್ನು ಮಾಡುವವರಾಗಿದ್ದಾರೆ, ತೌಹೀದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸುವವರಾಗಿದ್ದಾರೆ ಮತ್ತು ಭಯಭಕ್ತಿಯಿಂದ ಜೀವನವನ್ನು ಕಳೆಯುವವರಾಗಿದ್ದಾರೆ. ಇಂಥವರು ಅಲ್ಲಾಹನ ವಲಿ, ಅಲ್ಲಾಹನ ಮಿತ್ರರಾಗಲಿಕ್ಕೆ ಸಾಧ್ಯ. ಆದರೆ ಮುಶ್ರಿಕರು ಏನು ಹೇಳುತ್ತಾರೆ, ನೋಡಿರಿ ವಲಿಯಲ್ಲ ಯಾರು ಅಂದರೆ ಅವರಿಗೆ ಯಾವುದೇ ಥರದ ವ್ಯಥೆ ಇರುವುದಿಲ್ಲ, ಯಾವುದೇ ಥರದ ಭಯವಿಲ್ಲ. ನಾವು ತಿಳಿದುಕೊಳ್ಳಿದ್ದೇವೆ, ನಮ್ಮ ವಿಶ್ವಾಸವಿದೆ ವಲಿಯಲ್ಲ ಅಂದರೆ ಅಲ್ಲಾಹನ ಮಿತ್ರರಿಗೆ ಯಾವುದೇ ಥರದ ಇಹ ಮತ್ತು ಪರಲೋಕದಲ್ಲಿ ಯಾವುದೇ ಥರದ ಭಯವಿರುವುದಿಲ್ಲ, ಯಾವುದೇ ಥರದ ಅವರಿಗೆ ವ್ಯಥೆ ದುಃಖವಿರುವುದಿಲ್ಲ. ನಾವು ಕೂಡ ನಂಬುತ್ತೇವೆ. ಆದರೆ ಜನರು ಇದರಿಂದ ಏನು ತಪ್ಪು ಕಲ್ಪನೆ ಮಾಡುತ್ತಾರೆ ನೋಡಿರಿ, ಅಲ್ಲಾಹನು ಸ್ವತಃ ಅವರಿಗೆ ಹೇಳಿದ್ದಾರೆ ಅವರಿಗೆ ಯಾವುದೇ ಭಯವಿರುವುದಿಲ್ಲ, ಯಾವುದೇ ವ್ಯಥೆವಿರುವುದಿಲ್ಲ. ಇದಕ್ಕೋಸ್ಕರ ನಾವು ಹೋಗಿ ಅವರ ಮುಂದೆ ಹೋಗಿ ಕೈ ಬೇಡುತ್ತೇವೆ, ಅವರ ಮುಂದೆ ದುವಾ ಬೇಡುತ್ತೇವೆ, ಅವರಿಂದ ನಾವು ಪ್ರಾರ್ಥನೆಯನ್ನು ಬೇಡುತ್ತೇವೆ, ಅವರಿಗೆ ಸಹಾಯಕ್ಕೆ ಕೂಗುತ್ತೇವೆ. ಆದರೆ ಅಲ್ಲಾಹನು ಏನು ಹೇಳುತ್ತಾನೆ, ವಲ್ಲದೀನ ತದ್ಉನ ಮಿನ್ ದೂನಿಹಿ ಮಾ ಯಮ್ಲಿಕೂನ ಮಿನ್ ಕಿತ್ಮೀರ್. ಜನರೇ, ನೀವು ಅಲ್ಲಾಹನನ್ನು ಬಿಟ್ಟು ಯಾರಿಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದೀರೋ, ಯಾರಿಗೆ ಕರೆದು ಪ್ರಾರ್ಥನೆ ಮಾಡುತ್ತಿದ್ದೀರೋ, ಯಾರ ಮುಂದೆ ತಲೆಯನ್ನು ಬಾಗುತ್ತಿದ್ದೀರೋ, ಯಾರಿಗೆ ನೀವು ಕಷ್ಟ ನಷ್ಟದ ಮಾಲೀಕ ಎಂದು ತಿಳಿತಿದ್ದೀರೋ, ಅವರೊಂದು ಖರ್ಜೂರಿನ ಗುಟ್ಲಿಯ ಮೇಲೆ, ಖರ್ಜೂರಿನ ಬೀಜದ ಮೇಲೆ ಇರುವ ಒಂದು ಸಣ್ಣ ಪರದೆಯ ಕೂಡ ಮಾಲೀಕರಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೋಚಿಸ ಮಾತಾಗಿದೆ. ನಾವು ಅಲ್ಲಾಹನನ್ನು ಬಿಟ್ಟು ಕಬರ್ನಲ್ಲಿ ಮಲಗಿರುವ ಪುಣ್ಯ ಪುರುಷರಕ್ಕೆ ಹೋಗಿ ಅವರ ಮುಂದೆ ತಲೆಬಾಗುತ್ತೇವೆ, ಸಜ್ದಾ ಮಾಡುತ್ತೇವೆ, ಅವರಿಗೆ ಸಹಾಯ ಬೇಡುತ್ತೇವೆ, ಅವರಿಂದ ದುವಾವನ್ನು ಮಾಡುತ್ತೇವೆ. ಆದರೆ ಅಲ್ಲಾಹನು ಹೇಳುತ್ತಿದ್ದಾನೆ, ನೀವು ಅಲ್ಲಾಹನನ್ನು ಬಿಟ್ಟು, ನನ್ನನ್ನು ಬಿಟ್ಟು ನೀವು ಯಾರಿಗೆ ದೇವರೆಂದು ಮಾಡಿಕೊಂಡಿದ್ದೀರಾ, ಕಲ್ಲಿಗೆ, ಮಣ್ಣಿಗೆ, ದರ್ಗಕ್ಕೆ, ಸಮಾಧಿಗೆ, ಇವರೊಂದು ಖರ್ಜೂರಿನ ಮೇಲಿರುವ ಸಣ್ಣ ಪರದೆಯ ಕೂಡ ಮಾಲೀಕರಿಲ್ಲವೆಂದರೆ ಇವರು ಅಂಥ ಅಶಕ್ತ ಉಳ್ಳವರಂತ ಆದ ಮೇಲೆ ನಾವು ಅವರಿಂದ ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಅವರಿಂದ ನಾವು ಸಹಾಯವನ್ನು ಬೇಡಬೇಕು? ಇವರು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾವುದೇ ಥರದ ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಕೂಡ ಸಾಧ್ಯವಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಸಮಾಧಿ ಪೂಜೆ, ಸಮಾಧಿ ಆರಾಧನೆ ಬಹಳ ಹರಡಿದೆ. ಪ್ರತಿಯೊಂದು ಊರಿನಲ್ಲಿ ಸಮಾಧಿಗಳಿದ್ದಾವೆ, ಅವರಲ್ಲಿ ಹೋಗಿ ಜನರು, ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಸೇರಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ, ಅವರ ಮೇಲೆ ಬಲಿಕರ್ಮವನ್ನು ಮಾಡುತ್ತಾರೆ. ಇದು ಶಿರ್ಕ್ ಆಗಿದೆ. ಅಲ್ಲಾಹನು ನಮಗೆ ಸಮಾಧಿ ಪೂಜೆ ಅಥವಾ ದರ್ಗದ ಆರಾಧನೆ ಇಬಾದತ್ ಮಾಡಲಿಕ್ಕೆ ಸೃಷ್ಟಿಸಲಿಲ್ಲ. ಅಲ್ಲಾಹನು ಸ್ವತಃ ಸೂರ ಜಾರಿಯಾತ್ ಸೂಕ್ತ ಸಂಖ್ಯೆ 56ರಲ್ಲಿ ಹೇಳುತ್ತಾನೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ಕೇವಲ ನಾನು ಸರ್ವ ಮಾನವರಿಗೆ ಮತ್ತು ಯಕ್ಷಗಳಿಗೆ ಕೇವಲ ನನ್ನ ಆರಾಧನೆ ಮಾಡಲು ಸೃಷ್ಟಿಸಿದ್ದೇನೆ. ಇದರಿಂದ ಸ್ಪಷ್ಟವಾಗುತ್ತದೆ ನಾವೆಲ್ಲರೂ ಜನರು, ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯ ಕೇವಲ ಏಕೈಕ ಅಲ್ಲಾಹನ ಆರಾಧನೆಯನ್ನು ಮಾಡಬೇಕು. ಏಕೆಂದರೆ ಅಲ್ಲಾಹ್ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ನಮಗೆ ಆಹಾರ ನೀಡುವವನಾಗಿದ್ದಾನೆ, ನಮಗೆ ಪಾನಿ ನೀಡುವವನಾಗಿದ್ದಾನೆ, ನಮಗೆ ಪ್ರತಿಯೊಂದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸನಾಗಿದ್ದಾನೆ, ನಮ್ಮ ಪ್ರಾರ್ಥನೆ ಕೇಳುವವನಾಗಿದ್ದಾನೆ, ನಮ್ಮ ದುಃಖ ವ್ಯಥೆಗಳನ್ನು ದೂರ ಮಾಡುವವನಾಗಿದ್ದಾನೆ, ನಮ್ಮ ಜೀವನದಲ್ಲಿ ಸುಖ ಸೌಕರ್ಯವನ್ನು ತುಂಬುವವನಲ್ಲಾಹನಾಗಿದ್ದಾನೆ. ಅಂಥ ಮಹಾಶಕ್ತಿಯಾದಂಥ ಸರ್ವಶಕ್ತನಾದಂಥ ಅಲ್ಲಾಹನನ್ನು ಬಿಟ್ಟು ಮೃತಪಟ್ಟಂಥ ಜನರಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿದರೆ ಯಾವುದೇ ಥರದ ನಮಗೆ ಲಾಭ ಆಗುವುದಿಲ್ಲ, ಹೊರತು ದೊಡ್ಡ ನಷ್ಟವೇನಾಗುತ್ತದೆ? ಇಹಲೋಕದಲ್ಲಿ ನಾವು ಉಳಿದುಕೊಳ್ಳಬಹುದು, ಆದರೆ ಪರಲೋಕದಲ್ಲಿ ಶಾಶ್ವತವಾದಂತಹ ನರಕದಲ್ಲಿ ಪ್ರವೇಶಿಸಬೇಕಾಗುತ್ತದೆ. ಅಲ್ಲಾಹನು ಏನು ಹೇಳುತ್ತಾನೆ, ಇನ್ನಹು ಮನ್ ಯುಶ್ರಿಕ್ ಬಿಲ್ಲಾಹಿ ಫಕದ್ ಹರ್ರಮಲ್ಲಾಹು ಅಲೈಹಿಲ್ ಜನ್ನ ವ ಮಅವಾಹುನ್ ನಾರ್ ವ ಮಾ ಲಿದ್ವಾಲಿಮೀನ ಮಿನ್ ಅನ್ಸಾರ್. ಯಾರು ನನ್ನನ್ನು ಬಿಟ್ಟು ಬೇರೆಯವರಿಂದ ಪ್ರಾರ್ಥನೆ ಮಾಡುತ್ತಾನೋ, ಅಥವಾ ನನ್ನನ್ನು ಬಿಟ್ಟು ಬೇರೆಯವರಿಗೆ ದೇವರೆಂದು ತಿಳಿದುಕೊಳ್ಳುತ್ತಾನೋ, ಅಥವಾ ನನ್ನ ಜೊತೆಗೆ ಬೇರೆಯವರನ್ನು ಸಹಭಾಗಿಯನ್ನಾಗಿ ಮಾಡುತ್ತಾನೋ, ಹೇಗೆ ಅಲ್ಲಾಹನು ನಮಗೆ ಮಕ್ಕಳು ನೀಡುತ್ತಾನೆ, ಇದೇ ಥರ ಈ ಗೋರಿಯವನು, ಸಮಾಧಿಯವನು, ಮೃತಪಟ್ಟ ಮನುಷ್ಯ ನಮಗೆ ಮಕ್ಕಳು ನೀಡಬಹುದು. ಹೇಗೆ ಅಲ್ಲ ನಮಗೆ ಕಷ್ಟ ನಷ್ಟವನ್ನು ನೀಡುತ್ತಾನೋ, ಸುಖ ಲಾಭವನ್ನು ನೀಡುತ್ತಾನೋ, ಇದೇ ರೀತಿಯಾಗಿ ಗಿಡ ಮರ, ಈ ಕಲ್ಲು ಮಣ್ಣು, ಈ ಪಣ್ಣ ಪುರುಷರು ನಮಗೆ ಕಷ್ಟ ನಷ್ಟವನ್ನು ನೀಡಬಹುದು, ಸುಖ ಲಾಭವನ್ನು ನೀಡಬಹುದು ಎಂಬ ವಿಶ್ವಾಸವಿಟ್ಟು ಮರಣ ಹೊಂದರೆ ಶಾಶ್ವತವಾಗಿ ನರಕದಲ್ಲಿ ಹೋಗಬೇಕಾಗುತ್ತದೆ. ಇನ್ನು ಮನ್ ಯುಶ್ರಿಕ್ ಬಿಲ್ಲಾಹಿ ಫಕದ್ ಹರ್ರಮಲ್ಲಾಹು ಅಲೈಹಿಲ್ ಜನ್ನ. ಇಂಥವರ ಮೇಲೆ ಅಲ್ಲಾಹ್ ಸ್ವರ್ಗ ನಿಷೇಧವನ್ನು ಮಾಡಿದ್ದಾನೆ ಮತ್ತು ಇವರ ವಾಸಿಸ್ಥಳ ಧಗಧಗಿಸುವ ಅಗ್ನಿಯಾಗುತ್ತದೆ, ನರಕವಾಗುತ್ತದೆ. ಮತ್ತು ಅಲ್ಲಾಹ್ ತಾಲಾ ಇಂಥ ಅಪರಾಧಿಯ ಯಾವುದೇ ಥರದ ಅಕ್ರಮಿಗಳ ಸಹಾಯ ಮಾಡುವುದಿಲ್ಲ. ಪ್ರಿಯ ಜನರೇ, ಹೇಳುವ ಅನೇಕ ಮಾತಾಗಿದ್ದಾವೆ. ಆದರೆ ಇವತ್ತು ಅಬ್ದುಲ್ ಖಾದರ್ ಜಿಲಾನಿ ರಹಿಮಹುಲ್ಲಾರವರಿಗೆ ತೆಗೆದುಕೊಂಡು ಜನರು ಏನು ಹೇಳುತ್ತಾರೆ, ಇವರು ದೇವರು, ಇವರು ವಲಿಯಾಗಿದ್ದಾರೆ, ಇವರು ಅಲ್ಲಾಹನಿಗೆ ಸಹಾಯ ಮಾಡುವವರಾಗಿದ್ದಾರೆ. ನೌಜ್ ಬಿಲ್ಲಾ ಮಿನ್ ದಾಲಿಕ್. ಕೆಲವರ ವಿಶ್ವಾಸ ಏನಾಗಿದೆ, ಒಂದು ಸಲ ಅಬ್ದುಲ್ ಖಾದರ್ ಜಿಲಾನಿ ಮತ್ತೆ ಅಲ್ಲಾಹ್ ಆಕಾಶದಲ್ಲಿ ವಾಕಿಂಗ್ ಮಾಡುತ್ತಿದ್ದರು, ನಡೆದುಕೊಂಡು ಹೋಗುತ್ತಿದ್ದರು.
ಅಕಸ್ಮಾತ್ತಾಗಿ ಅಲ್ಲಾಹನ ಕಾಲು ಜಾರುತ್ತದೆ, ಅಲ್ಲಾಹನು ಬೀಳುತ್ತಿರುತ್ತಾನೆ. ಅಬ್ದುಲ್ ಖಾದರ್ ಜಿಲಾನಿರು ತನ್ನ ಕೈಯನ್ನು ಚಾಚಿ ಅವರಿಗೆ ಅಲ್ಲಾಹನಿಗೆ ಹಿಡಿದುಕೊಂಡು ಎಳೆದುಕೊಳ್ಳುತ್ತಾರೆ, ಅಲ್ಲಾಹನಿಗೆ ರಕ್ಷಿಸುತ್ತಾರೆ. ಅಲ್ಲಾಹು ಅಕ್ಬರ್. ಇದಕ್ಕಿಂತ ದೊಡ್ಡ ಉಪದ್ರವಾದಂಥ ಮಾತು ಯಾವುದಾಗಿದೆ? ಇದು ಅಲ್ಲಾಹನ ಕುದ್ರತನ್ನು, ಅಲ್ಲಾಹನ ಶಕ್ತಿಯನ್ನು ನಾವು ತಿರಸ್ಕರಿಸಿದ ಹಾಗೆ, ಅಲ್ಲಾಹನ ಏಕತ್ವವನ್ನು ನಾವು ತಿರಸ್ಕರಿಸಿದ ಹಾಗೆ ಜನರು ಈ ಥರದ ವಿಶ್ವಾಸ ಇಡುತ್ತಾರೆ. ಅದರಿಂದ ಅವರ ಹೆಸರು ದಸ್ತಗೀರ್ ಬಿತ್ತು. ಅಲ್ಲಾಹು ಅಕ್ಬರ್. ಅಲ್ಲಾಹ್ ಸರ್ವ ಜಗತ್ತಿಗೆ ಸೃಷ್ಟಿಸಿ ಪಾಲನೆ ಪೋಷಣೆ ಮಾಡುವನಾಗಿದ್ದಾನೆ. ಆದರೆ ಇವರು ಒಂದು ವಲಿ, ಒಬ್ಬ ಮನುಷ್ಯನನ್ನು ಇವರು ಹೇಳುತ್ತಿದ್ದಾರೆ, ಅಲ್ಲಾಹನ ಇವರು ಸಹಾಯವನ್ನು ಮಾಡಿದ್ದಾರೆ. ಇದರ ಹೊರತು ಅಬ್ದುಲ್ ಖಾದರ್ ಜಿಲಾನಿರವರ ಬಗ್ಗೆ ನಮ್ಮಲ್ಲಿ ತಪ್ಪು ವಿಶ್ವಾಸ, ಅಂಧವಿಶ್ವಾಸ ಏನಾಗಿದೆ? ಅವರು ಗಾಳಿಯಲ್ಲಿ ಹಾರುತ್ತಿದ್ದರು ಅಥವಾ ನೀರಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅವರಿಗೆ ಮೀನ ಬಂದು ಅಸ್ಸಲಾಂ ಅಲೈಕುಂ ಎಂದು ಹೇಳುತ್ತಿದ್ದವು. ಮತ್ತೆ ಅವರು ಯಾವ ಕಾಲೀನಿನ ಮೇಲೆ ನಿಂತಿದ್ದರು ಅದರ ಮೇಲೆ ಅದೇ ಆಯತ್ತಿತ್ತು, ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಈ ಥರದ ಸುಳ್ಳು ಮಾತನ್ನು ಅವರ ಮೇಲೆ ಹಾಕಿ ಜನರು ಇವತ್ತು ತಮ್ಮ ದರ್ಬಾರನ್ನು ನಡೆಸುತ್ತಿದ್ದಾರೆ, ತಮ್ಮ ಹೊಟ್ಟೆ ಪೂಜೆಯನ್ನು ಮಾಡುತ್ತಿದ್ದಾರೆ. ಅಲ್ಲಿ ಬಂದಿರುವ ಎಲ್ಲ ಜನರಿಗೆ ಮೂರ್ಖವನ್ನು ಮಾಡಿ ಎಲ್ಲ ಜನರಿಗೆ ನರಕದ ದಾರಿಯನ್ನು ತೋರಿಸುತ್ತಿದ್ದಾರೆ. ಜನರ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗಿದೆ. ಅಲ್ಲಾಹನು ನಮ್ಮ ಸೃಷ್ಟಿಕರ್ತ, ಅವನು ಏಕೈಕನು. ಕುಲ್ ಹು ಅಲ್ಲಾಹು ಅಹದ್, ಅಲ್ಲಾಹು ಸಮದ್, ಅವನು ನಿರಪೇಕ್ಷನು, ಅವನಿಗೆ ಯಾವ ವಸ್ತುವಿನ ಅವಶ್ಯಕತೆಯಿಲ್ಲ, ಅವನು ಜನಿಸಿಲ್ಲ, ಅವನು ಯಾರಿಗೆ ಜನ್ಮವನ್ನು ನೀಡಿಲ್ಲ ಮತ್ತು ಅವರ ಸರಿ ಸಮಾನ ಕೂಡ ಯಾರೂ ಇಲ್ಲ. ಈ ವಿಷಯವನ್ನು, ಈ ಸೂರವನ್ನು ನಾವು ಓದಿಕೊಂಡರೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ. ಅಲ್ಲಾಹನು ನಮಗೆಲ್ಲರಿಗೆ ಅವನ ಆರಾಧನೆ ಬಾಧ್ಯತೆಯನ್ನು ಮಾಡಲು ಸೃಷ್ಟಿಸಿದ್ದಾನೆ, ಹೊರತು ನಮಗೆ ಸಮಾಧಿ ಗಿಡ ಮರಗಳ ಆರಾಧನೆ ಮಾಡಲಿಕ್ಕೆ ಸೃಷ್ಟಿಸಿಲ್ಲ. ಮರಗಳು ಎಲ್ಲವೂ ಅಲ್ಲಾಹ್ ನಮ್ಮ ಲಾಭಕ್ಕೋಸ್ಕರ ಸೃಷ್ಟಿಸಿದ್ದಾನೆ, ನಾವು ಅದರಿಂದ ಲಾಭ ಪಡೆಯಬಹುದು ಅಷ್ಟೇ. ಆದರೆ ಅದಕ್ಕೆ ದೇವರೆಂದು ತಿಳಿದು ಇದು ದೊಡ್ಡ ಮೂರ್ಖತನವಾಗಿದೆ. ಈ ಕೆಲಸ ಶಿರ್ಕ್, ಇದು ನಮಗೆ ನರಕದಲ್ಲಿ ತೆಗೆದುಕೊಂಡು ಹೋಗುತ್ತದೆ ಮತ್ತು ನಾವು ಸ್ವರ್ಗದಿಂದ ಕೈ ತೊಳೆದುಕೊಳ್ಳಬೇಕಾಗುತ್ತದೆ. ಅಂತಿಮ ಸಾರಾಂಶವೇನೆಂದರೆ, ಪ್ರಿಯ ಸಹೋದರರೇ, ಎಷ್ಟೇ ದೊಡ್ಡ ವಲಿಯಾಗಿರಲಿ ಅವನು ಯಾವುದೇ ಥರದ ಅಲ್ಲಾಹನಾಗಲಿಕ್ಕೆ ಸಾಧ್ಯವಿಲ್ಲ, ದೇವನಾಗಲಿಕ್ಕೆ ಸಾಧ್ಯವಿಲ್ಲ. ಅವನು ಸಜ್ಜನರಾಗಿದ್ದರು, ಅವರು ಅಲ್ಲಾಹನ ಆರಾಧನೆ ಇಬಾದತನ್ನು ಮಾಡಿ ಇವರು ಈ ಲೋಕವನ್ನು ಬಿಟ್ಟು ಹೋದರು. ಆದರೆ ಅವರು ಎಂದಿಗೂ ಸ್ವತಃ ಹೇಳಲಿಲ್ಲ, ನೀವು ನನ್ನ ಆರಾಧನೆಯನ್ನು ಮಾಡಿರಿ, ಅಥವಾ ಅಲ್ಲಾಹನು ಹೇಳಲಿಲ್ಲ, ನೀವು ಫುಲಾ ವಲಿಯ ದರ್ಗಕ್ಕೆ ಹೋಗಿ ಅಲ್ಲಿ ಹೋಗಿ ದುವಾ ಮಾಡಿ ನಾನು ಕೇಳ್ತೇನೆ, ಈ ಥರ ಹೇಳಲಿಲ್ಲ. ಅಲ್ಲಾಹ್ ಹೇಳುತ್ತಿದ್ದೇನೆ, ನೀವು ಕೂಗಿ ನನ್ನನ್ನು, ನಾನು ನಿಮ್ಮ ಪ್ರಾರ್ಥನೆ ಸ್ವೀಕರಿಸುತ್ತೇನೆ, ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೇನೆ. ಉದಾಹರಣೆಗೆ ಸಾರಾಂಶವೇನೆಂದರೆ, ನಾವೆಲ್ಲರೂ ಕೇವಲ ಏಕದೇವನ ಆರಾಧನೆಯನ್ನು ಮಾಡಬೇಕು. ಈ ಥರದ ಯಾವುದೇ ತಪ್ಪು ಅಥವಾ ಅಂಧವಿಶ್ವಾಸವನ್ನು ಇಟ್ಟು ಅಲ್ಲಾಹನನ್ನು ಬಿಟ್ಟು ಬೇರೆಯವರ ಆರಾಧನೆ ಇಬಾದತನ್ನು ಮಾಡಬಾರದು. ಕೊನೆಯಲ್ಲಿ ನಾನು ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಅಲ್ಲಾಹ್ ನಮಗೆಲ್ಲರಿಗೆ ಕೊನೆ ಉಸಿರಿರುವವರಿಗೆ ನಿನ್ನ ಆರಾಧನೆ ಇಬಾದತನ್ನು ಮಾಡಲು ತೌಫೀಕ್ ನೀಡು ಮತ್ತು ನಮಗೆಲ್ಲರಿಗೆ ಮತ್ತು ಪರಲೋಕದಲ್ಲಿ ಯಶಸ್ವಿಗೊಳಿಸು. ಯಾರು ಈ ಥರದ ಅಂಧವಿಶ್ವಾಸದಲ್ಲಿ ಮುಳುಗಿದ್ದಾರೋ ಅಲ್ಲಾಹ್ ಅವರೆಲ್ಲರಿಗೆ ನೀನು ತೌಹೀದಿನ ಮಾರ್ಗ ತೋರಿಸಿ. ಆಮೀನ್ ಸುಮಾಮೀನ್. ವಾಖಿರು ದಅವಾನಾ ಅಸ್ಸಲಾಮು ಅಲೈಕುಂ.